ಕೇವಲ 2 ತಿಂಗಳು ಬಾಕಿ ಇದೆ ಬಿಹಾರ ವಿಧಾನಸಭಾ ಚುನಾವಣೆಗೆ. ಅಧಿಕೃತವಾಗಿ ಚುನಾವಣಾ ಆಯೋಗ ಡೇಟ್ ಘೋಷಣೆ ಮಾಡುತ್ತೆ. ಆದರೆ ಮಹಾಕೂಟ, ಮಹಾಗಠಬಂಧನ್ ಮತ್ತು ಇಂಡಿಯಾ ಕೂಟ ಇಬ್ಬರಿಗೂ ಕೂಡ ಒಂದು ಅಚ್ಚರಿಯ ಒಂದು ಸಂದೇಶ ಸಿಕ್ಕಿರುವಂಥದ್ದು. ಹೋಟ್ ವೈಬ್ ಅನ್ನುವಂತಹ ಸಮೀಕ್ಷಾ ಸಂಸ್ಥೆಯ ಒಂದು ಸಮೀಕ್ಷೆಯ ಲೆಕ್ಕಾಚಾರ. ಈ ಕಡೆ ಮೋದಿಯವರ ತಾಯಿಯನ್ನು ಕಾಂಗ್ರೆಸ್ ಮಹಾಕೂಟ ಅಥವಾ ಮಹಾಗಠಬಂಧನ್ ಕೂಟ ಅವಹೇಳನ ಮಾಡಿದೆ ಅಂತ ಬಿಜೆಪಿ ಚರ್ಚೆ ಮಾಡಿದ್ದು ಮತ್ತು ಪ್ರಧಾನಿ ಮೋದಿಯವರು ಭಾವುಕರಾಗಿ ಮಾತಾಡಿದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ RJD ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ಅನ್ನುವಂತಹ ಸಂದೇಶವನ್ನು ತೇಜಸ್ವಿ ಯಾದವ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬಹುಮುಖ್ಯವಾದಂತಹ ಯಾತ್ರೆ, ಅಧಿಕಾರಿ ಯಾತ್ರೆಯನ್ನು ಮಾಡಿರುವಂಥದ್ದು. ಈ 3 ಲೆಕ್ಕಾಚಾರಗಳ ಬಳಿಕ ಈ ಹಿಂದೆ ಕೂಡ ಸಮೀಕ್ಷೆಗಳಾಗಿದ್ವು. ಆಗ NDAಗೆ ಲಾಭ ಆಗುತ್ತೆ ಅನ್ನೋದಿತ್ತು. ಆದರೆ ಈಗ NDA ಕೂಟಕ್ಕೆ ನಷ್ಟ ಆಗುತ್ತೆ, ಆದರೆ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ಅನ್ನುವಂಥದ್ದನ್ನು ವೋಟ್ ವೈಬ್ ಸಮೀಕ್ಷೆ ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಏನಾಗಿದೆ ನೋಡಿ, ಸಮೀಕ್ಷೆಯಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೆಗೆ ಆ ಪ್ರಶ್ನೆ ಏನಂದರೆ, ನಿತೀಶ್ ಕುಮಾರ್ ನೇತೃತ್ವದ NDA ಮೈತ್ರಿಕೂಟದ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರವನ್ನು ನೀವು ಬೆಂಬಲಿಸ್ತೀರಾ ಅಥವಾ ವಿರೋಧಿಸ್ತೀರಾ? ಇದಕ್ಕೆ 48% ಜನ ವಿರೋಧ ವ್ಯಕ್ತಪಡಿಸಿದ್ದಾರೆ, 31% ಬೆಂಬಲವನ್ನು ಸೂಚಿಸಿದ್ದಾರೆ, ಇನ್ನು 17% ತಟಸ್ಥರಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ 48% ಜನ ಬದಲಾವಣೆಯನ್ನು ಬಯಸಿರುವಂಥದ್ದು. ವೋಟ್ ವೈಬ್ ಸಮೀಕ್ಷೆಯ ಪ್ರಕಾರ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಕಡಿಮೆಯಾಗುತ್ತಿದೆ ಮತ್ತು ಜನರು ಬದಲಾವಣೆ ಬಯಸ್ತಿದ್ದಾರೆ. ಯುವಕರು, ಮಹಿಳೆಯರು ಮತ್ತು ಹಳ್ಳಿಯ ಜನರು ಮುಖ್ಯಮಂತ್ರಿಯಾಗಿ ಹೊಸ ಮುಖವನ್ನು ನೋಡಲು ಬಯಸ್ತಿದ್ದಾರೆ. ರಾಹುಲ್ ಗಾಂಧಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದ ಯಾತ್ರೆಗಳು ಕಾಂಗ್ರೆಸ್ ಅಥವಾ RJD ಅಥವಾ JDUಗೆ ಸಹಾಯ ಆಗುತ್ತಾ ಇಲ್ವಾ ಅನ್ನೋದು ಇನ್ನೂ ಖಚಿತವಾಗಿಲ್ಲ. ಅಂತಹ ಪ್ರಶ್ನೆಗಳಿಗೂ ಕೂಡ ಖಚಿತವಾದ ಉತ್ತರವನ್ನು ಜನ ಕೊಟ್ಟಿಲ್ಲ. ಇದರ ಮಧ್ಯೆ ಒಂದು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಮೋದಿಯ ಪರವಾಗಿ ಈಗಲೂ ಬಿಹಾರದ ಜನ ನಿಂತಿದ್ದಾರೆ. ಕಾಂಗ್ರೆಸ್ಗಿಂತಲೂ ಹೆಚ್ಚು RJD ಜೊತೆಯಲ್ಲಿ ನಿಂತಿರುವಂಥದ್ದು ಕೂಡ ಬಹುಮುಖ್ಯ ವಿಚಾರ. ಆದರೆ ಮಹಾಗಠಬಂಧನ್ ಒಟ್ಟಿಗೆ ಸಾಗಿದ್ರೆ RJD ಮತ್ತು ಕಾಂಗ್ರೆಸ್ಗೆ ಲಾಭ ಆಗಬಹುದು. ಅದನ್ನು ಮೀರಿ ನಾವೇ ಸಪ್ರೇಟ್ ಹೋಗ್ತೀವಿ ಅಂದರೆ 2020 ವಿಧಾನಸಭಾ ಚುನಾವಣೆಯಲ್ಲಿ, ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 19 ಸ್ಥಾನ ಗಳಿಸಿದ್ದಂತಹ ಕಾಂಗ್ರೆಸ್ ಮತ್ತು ಇನ್ನುಳಿದ ಕೂಟ, ಎಡಕೂಟಗಳು, ಎಡಪಕ್ಷಗಳು ಒಂದು ಕೂಟ ಆದರೆ ಬಹುದೊಡ್ಡ ಲಾಭ ಆಗೋದಿಲ್ಲ. RJD ಕೂಡ ಇದ್ದರೆ ಕಳೆದ ಚುನಾವಣೆಯಲ್ಲಿ 110 ಸ್ಥಾನಗಳನ್ನು ಇಂಡಿಯಾ ಮೈತ್ರಿಕೂಟ ಪಡ್ಕೊಂಡಿತ್ತು. ಆ ಕೂಟ ಈ ಸಲ ಹೆಚ್ಚಿನ ಲಾಭ ಪಡೆಯಬೇಕು ಅಂದರೆ ಕೂಟದಲ್ಲಿ ಇರಬೇಕು, ಬದಲಾಗಿ ಏಕಾಂಗಿ ಆದರೆ ಕಷ್ಟ ಆಗುತ್ತೆ. ಇದೆಲ್ಲದರ ಮಧ್ಯೆ ವೋಟ್ ವೈಬ್ ಒಂದು ಸಣ್ಣ ಲೆಕ್ಕ ಕೊಟ್ಟಿದೆ. ಏನಾಗಬಹುದು? NDA ಕೂಟಕ್ಕೆ 125 ಸ್ಥಾನಗಳು ಕಳೆದ ಚುನಾವಣೆಯಲ್ಲಿ ಸಿಕ್ಕಿತ್ತು. ಈ ಸಲ ಆ ನಂಬರ್ 150ರ ಗಡಿ ದಾಟಬಹುದು ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಇನ್ನು ಇಂಡಿಯಾ ಕೂಟಕ್ಕೆ ಏನಾಗುತ್ತೆ? ಕಳೆದ ಚುನಾವಣೆಯಲ್ಲಿ 110 ಸ್ಥಾನಗಳನ್ನು ಇಂಡಿಯಾ ಕೂಟ ಪಡ್ಕೊಂಡಿತ್ತು. ಈ ಸಲ 110ಕ್ಕಿಂತ ಕೆಳಗಿಳಿಯುವ ಸಾಧ್ಯತೆ ಇದೆ. ಒಂದು ವೇಳೆ ಮಹಾಗಠಬಂಧನ್ ಜೊತೆಯಲ್ಲೇ ಹೋದರೆ 110ಕ್ಕಿಂತ ಹೆಚ್ಚು ಸ್ಥಾನಗಳು ಬರಬಹುದು. ಅದೇನಾದರೂ ಬ್ರೇಕ್ ಆದರೆ, ಇಲ್ಲಪ್ಪ ನಾವು RJD ಸಪ್ರೇಟ್ ಹೋಗ್ತೀವಿ, ಕಾಂಗ್ರೆಸ್ ಲಾಭ ಕಾಂಗ್ರೆಸ್ಗೆ ಸಿಗುತ್ತೆ, RJDಗೆ ಲಾಸ್ ಆಗುತ್ತೆ. ಆಗ 100ಕ್ಕಿಂತ ಕೆಳಗಿಳಿತಾರೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ನೋಡಿ, ಪ್ರಾಜೆಕ್ಟ್ ಮಾಡಿರುವಂತಹ ನಂಬರ್, ವೋಟ್ ವೈಬ್ ಪ್ರಾಜೆಕ್ಟ್ ಮಾಡಿರುವಂತಹ ನಂಬರ್, ಕಳೆದ ಚುನಾವಣೆಯಲ್ಲಿ ಬಿಜೆಪಿ 74 ಗಳಿಸಿತ್ತು. ಈ ಸಲ 20ಕ್ಕಿಂತ ಅಧಿಕ ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ. 90+ ಸ್ಥಾನಗಳನ್ನು ಬಿಜೆಪಿ ಏಕಾಂಗಿಯಾಗಿ ಪಡೆಯಬಹುದು. JDU 43 ಸ್ಥಾನಗಳನ್ನು ಕಳೆದ ಚುನಾವಣೆಯಲ್ಲಿ ಪಡ್ಕೊಂಡಿತ್ತು. ಈ ಸಲ ಆ ನಂಬರ್ 10ಕ್ಕಿಂತ ಕೆಳಗಿಳಿದು 30+ ಆಗಬಹುದು. ಇನ್ನು ಲೋಕ್ ಜನಶಕ್ತಿ ಪಾರ್ಟಿ, ಹಿಂದೂಸ್ತಾನ್ ಅವಾಮ್ ಮೋರ್ಚಾ, ರಾಷ್ಟ್ರೀಯ ಲೋಕ್ ಮೋರ್ಚಾ ಇವೆಲ್ಲ ಪಕ್ಷಗಳ ಕೂಟ ಏನಿದೆ ಅವು 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯಬಹುದು. ಒಂದು ವೇಳೆ JDU ಕಳ್ಕೊಳ್ಳುವಂತಹ ಸ್ಥಾನಗಳು ಈ ಪಕ್ಷಗಳಿಗೆ ಸಿಗಬಹುದು ಅಥವಾ ಬಿಜೆಪಿಗೆ ಸಿಗಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಹೀಗೆ ನೋಡಿದ್ರೆ ಸುಮಾರು 150 ಸ್ಥಾನಗಳ ತನಕ NDA ಕೂಟ ಹೋಗುತ್ತೆ. ಆದರೆ JDUಗೆ ಬಹುದೊಡ್ಡ ಲಾಸ್ ಆಗುತ್ತೆ ಅನ್ನುವಂಥದ್ದು ಪಕ್ಕ ಲೆಕ್ಕ. ಅದು ವೋಟ್ ವೈಬ್ ಲೆಕ್ಕ. ಇನ್ನು ಇಂಡಿಯಾ ಕೂಟದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಹಾರ 2026ರಲ್ಲಿ RJD 75 ಸ್ಥಾನಗಳನ್ನು ಪಡೆದಿತ್ತು. ಮೈತ್ರಿ ಕೂಟದಲ್ಲೇ ಇದ್ದರೆ, ಇಂಡಿಯಾ ಕೂಟದಲ್ಲೇ ಇದ್ದರೆ, ಮಹಾಗಠಬಂಧನಲ್ಲೇ ಇದ್ದರೆ RJD ತೇಜಸ್ವಿ ಯಾದವ್ ಜನಪ್ರಿಯತೆ ಗಳಿಸಿರುವಂಥದ್ದು ಯುವಕರಾಗಿ 70ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯಬಹುದು. 75 ಲಾಸ್ಟ್ ಟೈಮ್ ಗೆದ್ದಿತ್ತು. ಇನ್ನು
ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ 19 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಈ ಸಲ ಘಟಬಂಧನ್ ಇದ್ರೆ 20+ ಆಗತ್ತೆ ಅಥವಾ 30ರ ಗಡಿ ದಾಟುತ್ತೆ. ಘಟಬಂಧನ್ ಇಲ್ಲ ಅಂದ್ರೂ ಕೂಡ 19ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನುಳಿದಂತೆ ಎಡಪಕ್ಷಗಳ ಒಟ್ಟುಕೂಟ ಏನಿರಬಹುದು ಅವು 10+ ಸ್ಥಾನಗಳನ್ನು ಪಡೆಯಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಹಾಗಿದ್ರೆ ಬಿಜೆಪಿ 90 ಸ್ಥಾನಗಳ ಗಡಿ ಮುಟ್ಟುತ್ತೆ ಅನ್ನೋದಾದರೆ ಇನ್ನುಳಿದ ಪಕ್ಷೇತರರನ್ನೋ ಅಥವಾ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಾರ್ಟಿಯನ್ನೋ ನೆಚ್ಚಿಕೊಂಡು ಅಥವಾ HAM ಏನಿದೆ ಆ ಪಕ್ಷವನ್ನು ಒಟ್ಟುಗೂಡಿಸ್ಕೊಂಡು ಯಾರ ಹಂಗೂ ಇಲ್ಲದೆ ಸರ್ಕಾರ ರಚಿಸುವಂತಹ ಸಾಧ್ಯತೆಗಳು ಇದ್ದಿರಬಹುದಾ? ಅಥವಾ ಈ ಎಲ್ಲ ಸಮೀಕ್ಷೆಗಳನ್ನು ಗಾಳಿಗೆ ತೂರಿ ಇಂಡಿಯಾ ಕೂಟ ಬಹುದೊಡ್ಡ ಲಾಭವನ್ನು ಪಡ್ಕೊಳ್ಳುತ್ತಾ? ಕಮೆಂಟ್ ಮಾಡಿ.